ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ. ಈಗ ಯಾರೋ ಕಾಡು ಜಾಗ ಕರ್ಕೊಂಡು ಹೊಂಟೈತೆ ಗುರು. ಯಾಕೋ ಇವತ್ತು ಹುಲಿಗೋ ತಿನ್ಬೇಕೋ ಇಲ್ಲ ತಿನ್ನಾರ ಐತೀನಿ ಅನಿಸ್ತೈತೆ. ಸಖತ್ ಭಯ ಆಗ್ತದೆ. ಒಬ್ಬನೇ ಬರ್ತಾ ಇದ್ದೀನಿ. ಆಗಲಿಲ್ಲ ನ್ಯೂಸೆಲ್ಲ ಯಾವುದು ಗುರು ಗೂಗಲ್ ಮ್ಯಾಪು ಚೆನ್ನಾಗೈತೆ. ಒಬ್ಬನೇ ಸೋಲಾರ್ ರೈಡು ಇಬ್ಬರು ಕೆಲವು ಶಿಟ್ ಮ್ಯಾಪ್. ಅಲ್ಲಿ ಹೆಂಗಿತ್ತಪ್ಪ ಅಂದರೆ ಫುಲ್ಲು ಕಾಡಿದಂಗಿತ್ತು, ಫುಲ್ ಬತ್ತಿದಂಗಿತ್ತು. ಸೊ ಹಾಯ್ ಎಲ್ಲ ನಮಸ್ಕಾರ, ಸ್ವಾಗತ ಸುಸ್ವಾಗತ. ನಾನು ನಿಮ್ಮ 42 ಕನ್ನಡಿಗ. ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ. 2 ವಾರದಿಂದ ಒಂದು ವಿಡಿಯೋನೂ ಪೋಸ್ಟ್ ಆಗಿಲ್ಲ. ಏನಕ್ಕೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಮಾಡೋದಕ್ಕಾಗಲಿಲ್ಲ. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದರೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೇನೆ. ಆ್ಯಸ್ ವಿ ಆಲ್ ನೋ ಶಿಟ್ ಆಫ್ ಮಾಡೋಕ್ಕೆ ಮುಂಚೆ ಎಲ್ಲ ಎತ್ತು ಮಡಿಕೋಬೇಕು. ಮರ್ತು ಹೋಗಿದ್ದೀನಿ. ಮಿಸ್ಸಿನ ಪವರ್ ಬ್ಯಾಂಕ್ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಇದು. ಅದು ನಮ್ಮ ಮೊಬೈಲ್ ಚಾರ್ಜ್ ಅಂತ ನಿಲ್ಲಲ್ಲ, ಬೇಕಾಗುತ್ತೆ. ಸೊ ನೆಕ್ಸ್ಟ್ ಪವರ್ ಆಫ್ ಹೊರಡೋಣ. ಸೊ ಅನ್ಸಕ್ಬೇಕು ಇವತ್ತು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ. ಮೊದಲು ಗಾಡಿ ತೆಗಿಯೋಣ. ಈ ಇನ್ನೊಂದು ಏನಪ್ಪ ಅಂದರೆ ನನ್ನ ಹತ್ರ ಲೈಸೆನ್ಸ್ ಇಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಈಗ ದೂರ ಹೋಗ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಭಯ ಇದೆ. A few moments later. ಗಾಯ್ಸ್, ಈ ಮ್ಯಾಪ್ ನೋಡ್ಕೊ ಬಂದರೆ ಈಗ ಯಾರೋ ಕಾಡು ಜಾಗ ಕರ್ಕೊಂಡು ಹೊಂಟೈತೆ ಗುರು. ಮೀಟರ್ ಬೇಕು, ಮೀಟರ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ. ನಾವು ಯಾಕೋ ಇವತ್ತು ಹುಲಿಗೋ ತಿನ್ಬೇಕೋ ಇಲ್ಲ ಡಿನ್ನರ್ ಐತೀನಿ ಅನಿಸ್ತೈತೆ. ಡಿನ್ನರ್ ಅಂತ ಲಂಚ್ ಟೈಮ್. ಈಗ ಡಿನ್ನರು ಅಲ್ಲ. ಯಾವ್ದು ಗುರು ಇದು ಕಾಡು ಹಿಂಗೈತೆ ರೋಡು. ಸಖತ್ ಭಯ ಆಗ್ತದೆ. ಒಬ್ಬನೇ ಬರ್ತಾ ಇದ್ದೀನಿ. ಆಗಲಿಲ್ಲ ಆಲ್ಮೋಸ್ಟ್ 2-3 ಕಿಲೋಮೀಟರ್ ಒಬ್ಬನೇ ಬಂದಿದ್ದೀನಿ ಗಾಡಿಗೆ. ರೋಡು ಸರಿ ಇಲ್ಲ. ಇದು ಯಾವುದು ತೋಟ ಗೀಟ ಥರ ಎಲ್ಲ ಐತೆ. ಆ ಕಡೆ ಈ ಕಡೆ ತಿರುಗಾಕು ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಕ್ಯಾಮ್ರಾ ನೋಡ್ತಾ ಇಲ್ಲ ನಾನು ಅಷ್ಟು. ಆಯ್ತು ಬೇಕಾರೆ ಇಲ್ಲಿ ಚಿಟ್ಟೆಗಳನ್ನ ಬೇಕಾದ್ರೆ ಅಡ್ರೆಸ್ ಕೇಳ್ಕೊಂಡ್ಬಿಡಿ. ಗೂಗಲ್ ಮ್ಯಾಪ್ನ ಮಾತ್ರ ಕೇಳ್ಬಿಡಿ ಗುರು ಅಡ್ರೆಸ್ಗಳನ್ನ. ಎಲ್ಲೆಲ್ಲಿ ತೆಗಿತು ಗುರು ಇದು. ನ್ಯೂಸೆಲ್ಲ ಯಾವುದು ಗುರು ಗೂಗಲ್ ಮ್ಯಾಪು. ಅಯ್ಯಪ್ಪ ದೇವ್ರೆ. ನೋಡಿ ಯಾವುದೋ ಮನೆ ಸಿಕ್ತಿ. ಈಗ ಆಗ್ಲಿಲ್ಲ ಒಂದು ಮನೆ ಇಲ್ಲ ಗುರು. ಬೇಕೋ ಅಂತ ಇತ್ತು. ಒಬ್ಬನೇ ಬರ್ತಾ ಇದ್ದೀನಿ. ಯಪ್ಪ. ಓಕೆ ಲೆಟ್ಸ್ ಗೋ. ಚೆನ್ನಾಗೈತೆ. ಒಬ್ಬನೇ ಸೋಲಾರ್ ರೈಡು. ಸೊ 4 ಜನ ಹೋಗ್ಬೇಕು ಅಂತಂತಿದ್ವಿ. ಇಬ್ಬರು ಕೆಲವು ಶಿಟ್ ಮ್ಯಾಪ್ ಹೋಗೈತೆ. ಯಾವ್ದು ಗುರು ಇದು ಗದ್ದೆ ಅಂತೀರಿ ಏನು ತೋಟ ಏನೋ ಗೊತ್ತಿಲ್ಲ. ಇದು ಸಖತ್ತಾಗೈತೆ ಮಾತ್ರ. ಇಲ್ಲಿ ನಾವು ದಬ್ಕಿ ಹಾಕೋಬಿಟ್ಟಿಯ ಗುರು. ಚೆನ್ನಾಗೇನೋ ಐತೆ. ನಾನು ಹೋಗ್ತಿರೋದು ಅದೇ ಜಾಗ. ಹೋಗ್ತಿಲ್ಲ ಗೊತ್ತಾಗ್ತಿಲ್ಲ. ಯಾವುದೋ ಕುದಂಗಿತ್ತು. ಈಗ ಬೆಚ್ಚಿ ಬೀಳ್ತಾ ಇದೆ. ಸೊ ಅಲ್ಲಿಂದ ಬಂದರೆ ಎಲ್ಲ ಸಾಂಗಟ್ ಗಿಟ್ಕೊಟ್ಟೆಲ್ಲ ನೋಡ್ಕೊಂಡು ಅಲ್ಲೆಲ್ಲ ಚೆನ್ನಾಗಿ ತೋರಿಸ್ತೀವಿ. ಅಲ್ಲಿ ಏನು ಚೆನ್ನಾಗಿ ತೋರಿಸಿಲ್ಲ ಗುರು. ಎಲ್ಲ ಕಿತ್ತೋಗಿರೋ ರೋಡು ಸಂತೆ ಗುಂಡಿ ಮುಗಿಸ್ಕೊಂಡ್ಬಂದಿದ್ದೀನಿ. ರಾಮನಗರದಲ್ಲಿ ಪೊಲೀಸ್ ಅಂತ ಕಿತ್ಕೋಬೇಕಂತಂದ್ಬಿಟ್ಟು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಬಂದೆ. ಅದಾದ್ಮೇಲೆ ಇಲ್ಲಿ ಬಂದರೆ ಈ ಥರ 2-3 ಕಿಲೋಮೀಟ್ರ್ ಆಯ್ತು ಅಂದ್ಕೊಳ್ಳಿ. 3 ಕಿಲೋಮೀಟ್ರಿಂದ ಈಗ ಯಾವುದೋ ಹಳ್ಳಿ ಸಿಕ್ತು. ಇಲ್ಲಿ ಹಳ್ಳಿ ಥರ ಸಿಕ್ತು. ಸೊ ಇಲ್ಲಿಂದ ಮ್ಯಾಪ್ ಹಾಕಿ ಹೋಗ್ಬೇಕು. ಇನ್ನೊಬ್ಬ ಸಿಗ್ತಾನೆ, ಒಂದೊಂದು ಜಾಯ್ನ್ ಆಗ್ತೇನೆ. One eternity later. ನಾವು ಹೋಗ್ತಿರೋದು ಎಲ್ಲಿಗೆ ಗೊತ್ತಾ? ಕಾಣ್ತಿದೆಯಲ್ಲ ಅಲ್ಲಿಗೆ. ಏನೋ ಇತ್ತು ಏನೋ ದೇವಸ್ಥಾನ ಗೊತ್ತಾ?
ಇಲ್ಲೆಲ್ಲ ನಿಂದಿರ್ತಾನೆ. ಅಲ್ಲಿ ಹೆಂಗಿತ್ತಪ್ಪ ಅಂದರೆ ಫುಲ್ಲು ಕಾಡಿದಂಗಿತ್ತು, ಇಲ್ಲಿ ಬತ್ತಿದಂಗೆ ಇದ್ದಕ್ಕಿದಂಗೆ ಫುಲ್ ನೋಡಿ. ಈ ಕಡೆ ಬೆಟ್ಟ, ಆ ಬೆಟ್ಟ ಗೊತ್ತಿಲ್ಲ. ಆ ಬೆಟ್ಟ ಈ ಬೆಟ್ಟಕ್ಕೆ ಹೋಗ್ತೀವ, ಆ ಬೆಟ್ಟಕ್ಕೆ ಆ ಬೆಟ್ಟಕ್ಕೆ ಹೋಗ್ತೀವ ಗೊತ್ತಿಲ್ಲ. ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ 1 ಕಿಲೋಮೀಟರ್ ಆಗುತ್ತೆ. ಹೋಗೋಣ ಬನ್ನಿ. ಮೇ ಬಿ ಇದೆ ಅನ್ಕೊತೀನಿ ನನ್ನ ಪ್ರಕಾರ. ಮೇ ಬಿ ಇದೆ ಅನ್ಕೋತೀನಿ. ಸೊ ಎಲ್ಲಿಗಪ್ಪ ಅಂತಂದರೆ ನಾವು ಬಂದಿರೋದು SRS ಬೆಟ್ಟಕ್ಕೆ. ಸುಮಾರು ಜನ ಗೊತ್ತಿರಲ್ಲ, ನನಗೆ ಸ್ವಲ್ಪ ಗೊತ್ತಿರಲ್ಲ, ತಿಳ್ಕೊತೀನಿ. ಇಲ್ಲೇ ಹೇಳ್ತೀನಿ ಬನ್ನಿ ಅದ್ರ ಬಗ್ಗೆ ಫ್ಯಾಕ್ಟ್ಸ್ ಏನೇನಿದೆ. ಆಮೇಲೆ ಯಾವುದೋ ದೇವಸ್ಥಾನ ಇದೆ ಅಂತೆ, ದೇವಸ್ಥಾನ ಬಗ್ಗೆ ಎಲ್ಲ ಹೇಳ್ತೀನಿ. ಸೊ ಇಲ್ಲಿ ಎಂಟ್ರೆನ್ಸ್ ಇತ್ತು. ಎಂಟ್ರೆನ್ಸ್ ಅಂತ ಬಂದ್ವಿ, ನಿಮ್ಗೆ ತೋರಿಸ್ಬೇಕು ಅಂದ್ಬಿಟ್ಟು ನಿಲ್ಲಿಸ್ದೆ. ಹೆಲ್ಮೆಟ್ ಗಾಡಿ ಬ್ರೇಕ್ ಲಾಕ್ ನೋಡ್ಬಿಟ್ಟು ಸೊ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡು ಇಲ್ಲದೆ. ಸೊ ಮೇಲ್ಗಡೆ ಪಾರ್ಕಿಂಗ್ ಅಂತೆ, ಆಲ್ಮೋಸ್ಟ್ ಅರ್ಧವರೆಗೂ ಹೋಗ್ಬೋದಂತೆ. ಸೊ ಬನ್ನಿ ಹೋಗೋಣ. ಸೈಕಲಲ್ಲಿ ಬಂದಿದ್ದರೆ ಈಸಿ ಆಗ್ತಿತ್ತು. ನೋಡಿ ಗಾಡಿಗಳೆಲ್ಲ ಬರ್ತಿದ್ದಾವೆ. ಸೊ ನಾವು ಹೊರಡೋಣ. ಸೊ ಬಂದಿದ್ದೀವಿ. ಪಾರ್ಕಿಂಗ್ ಹಾಕ್ಬಿಟ್ಟು ಸ್ವಲ್ಪ ಬಾಳೆಹಣ್ಣುಗಳು ತೊಗೊಂಡೆ. ಕೋತಿಗಳಿದೆಯಂತೆ, ಬಾಳೆಹಣ್ಣು ಇರಲಿ ಅಂತಂದ್ಬಿಟ್ಟು ಬಾಳೆಹಣ್ಣು ತೊಗೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟು ಕೋತಿದೆ ಏನಿತ್ತ ಅಂತ. ವೆಹಿಕಲ್ ಬಿಡ್ತಾನೆ. ಎಲ್ಗೂರು ಒಂದು ಕೋತಿನೂ ಕಾಣ್ತಿಲ್ಲ ಅಲ್ಲಿ. ಕೋತಿಗಳು ಅಂತ. ಸೊ ಇಲ್ಲಿ ಬೆಟ್ಟ ಅಂತೀನಿ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಮೇಲ್ಗಡೆ. ಸೊ ಇದು ನಿಲ್ಕೋರೋದಕ್ಕೆ ಜಾಗ. ರೈಟ್ ದೇವಸ್ಥಾನ ಇದೆ. ಕ್ಯಾಮ್ರಾ